ಅಲ್ಲ, ನೀವೇ ಹೇಳಿ. ಇಲ್ಲ ನೀವೇ ಹೇಳಿ. ಪರವಾಗಿಲ್ಲ, ನೀವೇ ಹೇಳಿ. ಅದು ನಾನು ಏನು ಹೇಳಕ್ಕೆ ಬಂದೆ ಅಂದರೆ ನೀವೇ ಹೇಳಿ. ಸರಿ, ನೀವೇನು ದಿಢೀರಂತ ಸ್ಕೂಲ್ ಕಡೆ ಬಂದಿದ್ದು? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಎದೆ ಒಡೆದೇ ಹೋಗ್ಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಏನು ಟೆನ್ಷನ್ ಇಲ್ಲ. ಇವಾಗ ಪರವಾಗಿಲ್ಲ, ಏನು ಟೆನ್ಷನ್ ಇಲ್ಲ. ರಾಮೋರೆ, ಯಾಕೆ ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ? ಮೇಡಮ್, ನೀವು ಬನ್ನಿ ಬನ್ನಿ, ಹೇಳ್ತೀನಿ. ಮೇಡಮ್, ನಾವು ಮಾತಾಡಂಗಿಲ್ಲ. ಏನು? ಅಂದರೆ ನಾವು ಈ ಥರ ರೋಡಲ್ಲಿ ನಿಂತ್ಕೊಂಡು ಮಾತಾಡಂಗಿಲ್ಲ. ಹಳ್ಳೀಲಿ ಇದು ಸರಿಯಲ್ಲ. ನಾನು ಬರ್ತೀನಿ. ನಿಂತ್ಕೊಳ್ಳಿ. ಅವ್ರು ನೋಡಿದ್ರೆ ನೋಡ್ಕೊಳ್ಳಿ ಬಿಡಿ, ನಾವೇನು ಕಳ್ತನ ಮಾಡ್ತಿದ್ದೀವ? ಹಂಗಲ್ಲ ಮೇಡಮ್, ಹಳ್ಳೀಲಿ ಲಗ್ನಕ್ಕೂ ಮೊದಲು ಒಂದು ಹುಡುಗಿ ತಿರ್ಗಾಡಂಗಿಲ್ಲ. ಅಂದರೆ ಮಾತಾಡಿದ್ರೆ ಮದುವೆ ಆಗಬೇಕಾ? ಅಯ್ಯಯ್ಯೋ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಮೇಡಮ್? ನಮ್ಮ ಬ್ರಹ್ಮಚಾರಿ. ರಾಮೋರೆ, ನೀವು ನನ್ನ ಫ್ರೆಂಡು, ನಾನು ನೀವು ಮಾತಾಡೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ಪಟ್ಟಣದಾಗ ನಡೀತೈತೆ, ಇಲ್ಲಿ ಎಲ್ರ ಕಣ್ಣು ನಮ್ಮ ಮೇಲೆ ಬೀಳ್ತೈತೆ. ಆದರೂ ಇವಾಗ ನೀವೇ ಬಂದು ನನ್ನ ಮಾತಾಡಿಸ್ತಿರೋದಲ್ವಾ? ಅದು ಅದಕ್ಕೆ ಹೇಳಿದ್ರಲ್ಲ, ಅದೇನದು, ಸ್ಕಾಲರ್ಶಿಪ್ಪು, ಅದ್ರ ಬಗ್ಗೆ ಮಾತಾಡವ ಅಂತ. ಯಾವಾಗ ಶುರು ಮಾಡ್ಕೊಳ್ಳೋಣ? ನನಗೆ ಇವತ್ತೇ ಅಲ್ವಾ ಹೇಳಿರೋದು, ಸೊ ಒಂದಿನ ಟೈಮ್ ಕೊಡಿ, ನಾಳೆಯಿಂದ ಶುರು ಮಾಡೋಣವಾ? ಹಾಂ, ವಾಕ್ಯ. ಹಂಗಾರೆ ನಾಳೆಗೆ ಸ್ಕೂಲ್ ತಗೊಬರ್ತೀನಿ. ಬೇಡ ಬೇಡ, ಸ್ಕೂಲಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಕೂಲ್ ಮುಗಿದ್ಮೇಲೆ ಸ್ಕಾಲರ್ಶಿಪ್ ಕೆಲಸ ಮಾಡ್ಕೊಳ್ಳೋಣ. ಸರಿ ಬನ್ನಿ, ನಾನೇ ನಿಮ್ಮನ್ನ ಮನೆ ತನಕ ಬಿಡ್ತೀನಿ. ಸರಿ ಬನ್ನಿ, ನಾನೇ ನಿಮ್ಮನ್ನ ಮನೆ ತನಕ ಬಿಡ್ತೀನಿ. ಅಂದರೆ ನಿಮಗೆ ಕತ್ಲಂದ್ರೆ ದಿಗ್ಲಲ್ವೇ, ಅದಕ್ಕೆ. ಒಳ್ಳೆ ತಮಾಷೆ ರಾಮವ್ರದ್ದು. ಎಷ್ಟೊಂದು ಮುಗ್ಧ, ಆದರೆ ಯಾವಾಗ ಏನು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ನನ್ನಂಗೆನಾ? ನಿಮ್ಗೇನೆ. ಸರಿ, ನಾಳೆ ಸಿಗೋಣ. ವಾಕ್ಯ. ರಾಮೋರೆ,
ನೀವಾ? ಇದೇನಿದು ಇಷ್ಟೊತ್ತಲ್ಲಿ? ಅದು ಅತ್ತಿಗೆ. ಅತ್ತಿಗೆನಾ? ಹ್ಞೂ, ಅತ್ತಿಗೆ ಹೇಳಿದ್ರು ಸ್ಕಾಲರ್ಶಿಪ್ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ. ಇವಾಗ ಬೇಡ, ಸ್ಕೂಲ್ ಮುಗಿದ್ಮೇಲೆ ಮಾತಾಡೋಣ. ಅದೇ ಆದರೆ ಎಲ್ಲಿ ಅಂತ. ಸ್ಕೂಲ್ ಗೇಟ್ ಹತ್ರ, ಓಕೆನಾ? ಹ್ಞೂ, ವಾಕೆ. ಜಾನಕಿ, ನನ್ನ ತೋಟಗಾರಿಕೆ ಪುಸ್ತಕಗಳನ್ನು ನೋಡಿದ್ಯಾ? ಇಲ್ಲಪ್ಪ. ಅಯ್ಯೋ ದೇವ್ರೆ, ಈಗಲೇ ಈ ಮನ್ಸಿಗಿದ್ದು ನೆನಪಾಗಬೇಕಾ? ಮೇಡಮ್, ನಾನು ಬರ್ತೀನಿ. ಟೀ ಕೊಡ್ಲಾ? ತೊತ್ತೇರಿಕೆ ಸಕ್ಕರೆ ನಾಡಾಗ ಇಟ್ಕೊಂಡು ಸಕ್ಕರೆ ಹಾಕಕ್ಕೆ ನಿನ್ಗೇನ್ಲ ರೋಗ? ಹೊಸಿ ಸಕ್ಕರೆ ಹಾಕ್ಲಾ? ಈ ಒಯ್ಯಿನ ಕಾಟನ ಆ ಇಸ್ಕೂಲ್ ಐಕ್ಲು ಹೆಂಗಾರ ತಡ್ಕೊಂಡವೋ ಏನೋ. ಏನ್ಲಾದ ಗುಸುಗುಸ? ಏನಿಲ್ಲ ಮೇಷ್ಟ್ರೆ, ತಗೊಳ್ಳಿ ಕುಡೀರಿ. ಇದು ಟೀ ಅಂದ್ರೆ. ಅಮ್ಮರೇ ನಮಸ್ಕಾರ. ನಿಮ್ಗೆ 100 ವರ್ಷ ಆಯಸ್ಸು. ನಿಮ್ಮ ಬಗ್ಗೆನೆ ನಾವು 3 ಜನಗಳು ತಾವು ಹೇಳ್ತಾ ಇದ್ದೆ, ಅಮ್ಮವರು ಏಟ್ ಒಳ್ಳೆಯವರು ಅಂತ. ಸಾಕು ಮೇಸ್ಟ್ರೆ, ನಾನೀಗ ಹರಟೆ ಹೊಡೆದಕ್ಕೆ ಕಾಲ್ ಮಾಡಿಲ್ಲ. ನೀವು ಒಂದು ಕೆಲಸ ಮಾಡಬೇಕು. ಏನು ಮೊರೆ? ಹೇಳಿ ಮಾಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೂ ಸ್ಕೂಲ್ ಮುಗಿದ ಮೇಲೆ ಜಾನಕಿ ಟೀಚರ್ ಮನೆಗೆ ಹೋಗಬಾರ್ದು. ಅವ್ರಿಗೆ ಏನಾದರೂ ಒಂದು ಕೆಲಸ ಕೊಡಿ. ಕನಿಷ್ಠ ಪಕ್ಷ 4 ಗಂಟೆನಾದರೂ ಅವ್ರು ಬ್ಯುಸಿ ಇರಬೇಕು. ಯಾಕೆ ಮೊರೆ? ನಾನು ಹೇಳಿದ್ದನ್ನು ಮಾಡ್ತಿರೋ ಅಥವಾ ನಾನು ಹೇಳಿದ್ದನ್ನೇ ಮಾಡೋ ಮೇಸ್ಟ್ರನ್ನ ನಿಮ್ಮ ಜಾಗಕ್ಕೆ ತಂದು ಕೂರಿಸ್ಲು. ಅಯ್ಯೋ, ಆ ದೊಡ್ಡ ಮಾತು ಯಾಕಮ್ಮೋರೆ? ನೀವು ಹೇಳಿದ್ಮೇಲೆ ಮಾಡದೆ ಬಿಡ್ತೀನಾ? ರಾತ್ರಿ 9 ಗಂಟೆವರೆಗೂ ಆ ಡಿಗ್ರಿ ಮೇಡಮು ಕದ್ದೆ ಇರಿ ಅಂತ ಕೆಲಸ ಕೊಡ್ತೀನಿ ಅಮ್ಮೋರೆ. ಇಡೀ ಫೋನ್. ಈಗ ಮಜಾ ಬರುತ್ತೆ. ಈ ಕೋಣ ಆ ಟೀಚರ್ನ ಮೀಟ್ ಮಾಡಬೇಕಾ? ಮೊದಲನೇ ತುತ್ತಲ್ಲೇ ಕಲ್ ಸಿಕ್ಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೇನೆ. ರಾಮಣ್ಣ, ಆ ನೇಗ್ಲು ಪುನಃ ಕಟ್ಟಾಗೋಯ್ತು, ರಿಪೇರಿ ಮಾಡಿಸ್ಬೇಕು. ಮತ್ತೆ ಕಬ್ಬನ್ ಕೆಲಸನೂ ಮುಗ್ದೈತೆ, ಹೊಸ ತಳಿ ತರಕ್ಕೆ ಹೋಗ್ಬೇಕು. ಮುಂದಿನ ತಿಂಗಳಲ್ಲೇ ನಿಂಗೆ ಲಗ್ನ ಮಾಡಬೇಕು. ಎಷ್ಟೇ ಹೊತ್ತಾದ್ರೂ ಇವತ್ತು ಅದನ್ನು ಮುಗಿಸೇ ನೀನು ಮನೆಗೆ ಹೋಗ್ಬೇಕು. ಸಂಜೆ ರಾಮು ಅವ್ರನ್ನ ಭೇಟಿ ಮಾಡಬೇಕಲ್ವಾ? ಇವಾಗ ಏನು ಮಾಡೋದು? ಅವ್ರಿಗೆ ಹೇಳೋಣ ಅಂದರೆ ಅವ್ರ ಹತ್ರ ಫೋನ್ ಬೇರೆ ಇಲ್ಲ.